ಬಿಡಬಾರ್ದು. ಕರೆಕ್ಟ್ ಹೋಗ್ತೀನಿ ನಾನು, ಎಲ್ಲಿಗೆ ಹೋಗಿ ಅಲ್ಲಿ ಬಿಡಬಾರ್ದು. ಅಲ್ಲಿಂದ ಕಾಂಗ್ರೆಸ್ ಆಫೀಸ್ ಮೇಲೆ ಸರ್ ನಮಸ್ಕಾರ. ಅಲ್ಲಣ್ಣ, ಎಲ್ಲರಿಗೂ ಬಿಡಬಾರ್ದಾಯ್ತಲ್ಲ, ಯಾಕೆ ಬಿಟ್ಟರು ಅವರು? ನಾನು ಹೇಳಿದ್ನಲ್ಲ, ಡಿ ಎಸ್ ಪಿ ಇಲ್ಲಿ ಬಿಟ್ಟಿದ್ದಾರೆ ಸರ್, ಪ್ರೈವೇಟ್ ಗಾಡಿಗಳನ್ನು ಬಿಟ್ಟಿದ್ದಾರೆ. ಪ್ರೈವೇಟ್ ಗಾಡಿಗಳಿಗೆ ನಾವು ಬರ್ತೀವಿ. ಎಲ್ಲರಿಗೂ ಬಿಟ್ಟಿದ್ದಾರೆ. ಒಂದು ಗಾಡಿ ಕೈ ಮಾಡೋದ ನಡ್ಕೊಂಡು
ಥ್ಯಾಂಕ್ ಯು. ಸರ್ ಚುನಾವಣೆ ನಾವು ವಿರೋಧ ಪಕ್ಷವಾಗಿ ಇದ್ದಂಥದ್ದು, ನಮ್ಮಲ್ಲಿ ಮೆಜಾರಿಟಿ ಇಲ್ಲ, ಆದರೂ ಸಹ ಚುನಾವಣೆ ಮಾಡಬೇಕು, ಅರ್ಜಿ ಹಾಕ್ಸಿದ್ದೀವಿ. ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಕಾಂಪಿಟೇಷನ್ ಮಾಡಿದ್ದೀವಿ, ನೋಡಬೇಕು, ಪ್ರಯತ್ನ ಪಡ್ತೀವಿ. ಆದರೆ ಆಯಿತು, ಆದರೆ ಇಲ್ಲ, ಎರಡಲ್ಲಿ ಒಂದು ಅಲ್ವಾ. ಆದರೆ ಎಲೆಕ್ಷನ್ ಇದರಲ್ಲಿ ಸಮಾನತೆ ಹೋಗಬೇಕಲ್ಲ. ಆದ್ದರಿಂದ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಕಮ್ಮಿ ಇದ್ದಾರೆ, ಆದರೂ ನಾವೆಲ್ಲ ಸೇರಿ ಒಂದು ಪ್ರಯತ್ನ ಮಾಡಿದ್ದೀವಿ. ಅಧ್ಯಕ್ಷರಿಗೆ ಮಾಲತಿಯವರು ಮಾಡಿದ್ದೀವಿ, ಉಪಾಧ್ಯಕ್ಷ ಗಣಪತಿ ಮಡಿಗಳೇ ಕೊಟ್ಟಿದ್ದೀವಿ. ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮಲ್ಲಿ ಅಷ್ಟು ಮೆಜಾರಿಟಿ ಇಲ್ಲ, ಆದರೂ ಒಂದು ಪ್ರಯತ್ನ ಇರಲಿ ಅಂತ ಅಷ್ಟೇ. ಸರ್, ಟಿಟಿನ ಬಿಡಬೇಕಾದ್ರೆ ಎಫ್ ಪಿ ರಾಘವೇಂದ್ರ ಅವರು ನೀವು ಎಷ್ಟು ದಿವಸ ಇರ್ತೀರಿ ಪೊಲೀಸರು? ನಾನು ನೋಡ್ತೀನಿ. ಅದೇನೇ ಮಾತಾಡ್ತಾ ಇದ್ದೇನೆ, ಬನ್ನಿ. ಭೂಮರೆಡ್ಡಿ ಅವರೇ, ಎಂ ಪಿ ಅವರು ರಾಜ್ಯದಲ್ಲಿ ನಾವು ನೋಡ್ತೀವಿ ಅಂತಲೇ ಹೇಳಿ ಹೆದರಿಸಿ ಹೋಗಿದ್ದಾರೆ. ಇದೆಲ್ಲ ಸರಿನಾ? ನಾವು ವಿಡಿಯೋ ಮಾಡಿದ್ದೀವಿ. ಇಲ್ಲಿದೆ, ವಿಡಿಯೋ ಇದೆ, ನಮ್ಮ ಹತ್ರ ಇದೆ. ನಿಮ್ಮ ಹತ್ರ ಎಷ್ಟು ದಿನ ಇರ್ತಾರೆ ಪೊಲೀಸರು? ನಾನು ನೋಡ್ಕೊತೀನಿ ಅಂತ ಹೇಳಿ ಹೋಗಿದ್ದಾರೆ. XMLA ಅವರು ಮತ್ತೆ ಅಲ್ಲಿ ಹಾಕಿದ್ರು. XMLA ಅವರು ಒಳಗೋದ್ರ ಕಂಪಿನ ಗೇಟ್ ಫುಲ್ ವಿಡಿಯೋ ಮಾಡಿದ್ದೀವಿ. ಅವ್ರು ಸುಮ್ಮನೆ ಇದ್ದೀರಲ್ಲ ನೀವು. ಈಗ ಇಲ್ಲೇ ಇರುವಂಥ ವ್ಯವಸ್ಥೆ. ಯಾರು ಪೊಲೀಸರಿಗೆ ನೀವು ಎಷ್ಟು ಜನ ಅದೇ ನಾನು ನೋಡ್ಕೊತೀನಿ ಅನ್ನೋದು ಏನು ಅರ್ಥ ಇದೆಯಾ? ಆಯ್ತು, ಜಾಗ ಅರ್ಜಿ ಹಾಕಿದ್ರೆ ಇಬ್ಬರು ಆಯ್ತಲ್ಲ. ನೀವು ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೇಟ್ ಆಗಿದ್ದಕ್ಕೆ ಅಲ್ಲ, ಅದೇ ಹೇಳಿದ್ದು. ಹೆಣ್ಣು ಬಂದಲ್ಲ. ಚುನಾವಣೆಯ ಒಟ್ಟು ಫಲಿತಾಂಶ ದಿಕ್ಕೆ ಬದಲಾಗುವ ರೀತಿ ಕಾಣ್ತಾ ಇದೆ. ಇಲ್ಲಿ ಗಮನಿಸ್ತಾ ಇದ್ದೀರಾ? ಸರ್, ಇವತ್ತು ಸಾಗರದಲ್ಲಿ ನಗರಸಭೆಯ ಅಧ್ಯಕ್ಷರ ಸ್ಥಾನಕ್ಕೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ಈ ವಿಚಾರದಲ್ಲಿ ತಮ್ಮ ಪಕ್ಷದಿಂದ ಯಾರನ್ನ ಕಣಕ್ಕೆ ಇಳಿಸಿದ್ರಿ ಮತ್ತು ಸಾಧ್ಯತೆ ಹೇಗಿದೆ ಸರ್? ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ 13 ಜನ ಗೆದ್ದಿದ್ದಾರೆ. 17 + 1 18 ಮತಗಳು ಬರ್ತವೆ. ಒಟ್ಟು 33 ಓಟ್ ಆಗ್ತದೆ. MLA ಸೇರಿ, LP ಸೇರಿ ಓಟಿಂಗ್. ನಾವು ಮೆಜಾರಿಟಿ ಇದ್ದೇವೆ, ಬಹುಮತ ಇದೆ, ಜನರ ಸಹಮತ ಇದೆ. ಹಾಗಾಗಿ ನಾವು ಗೆಲ್ತೇವೆ. ನಮ್ಮ ಪಕ್ಷದಿಂದ
ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸು ಅವರು ನನಗೆ ಕಂಟೆಸ್ಟ್ ಮಾಡಿದ್ದಾರೆ. ನಾನು ಈಸಿಯಾಗಿ ಗೆಲ್ತೇವೆ. ಕಾಂಗ್ರೆಸ್ನವರು ಅವ್ರು ಇರೋದೇ ಬರೀ 9 ಸೀಟು. 9ರಲ್ಲಿ ಅವ್ರು 15, 16, 17 ಹ್ಯಾಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ವಾಮ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ. ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ MLA ಆದವರು ಒಬ್ಬರು ಸಿಟ್ಟಿಂಗ್ MLA ಪೊಲೀಸರ ಮೇಲೆ ಕೂಗಾಡ್ತಾರೆ. ಹೇಗೆ ನಡ್ಕೊಂಡು ಅವ್ನು ಬಿಟ್ರಿ, ಹೇಗೆ ಕಾರಲ್ಲಿ ಬಿಟ್ರಿ ಅಂತ. ಸದಸ್ಯರಾದವರೊಬ್ಬರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು, ಬೈಕಲ್ಲಾದರೂ ಹೋಗ್ಬೋದು, ಹೇಗೂ ಬರ್ಬೋದು ಮತದಾನ ಕ್ಷೇತ್ರಕ್ಕೆ, ಚುನಾವಣೆ ನಡೆಯುವ ಸ್ಥಳಕ್ಕಲ್ವೇ. ಇವರು ಹೇಗೆ ಬಿಟ್ರಿ ಬರ್ರೋ ಅಂತ. ನಮ್ಮ ಪಕ್ಷದಿಂದ ಯಾರೊಬ್ಬರು ಸದಸ್ಯರು ಅಲ್ಲದಿದ್ದವರು ಆ ಕಡೆ ಹೋಗಿಲ್ಲ, ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ. ಚುನಾವಣೆ ನಡೆಯುವ ಪ್ರದೇಶದಲ್ಲಿ ನಮ್ಮ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ. ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು, ನಗರಸಭೆಯ ಸದಸ್ಯರು. ಅವ್ರನ್ನ ಯಾಕೆ ನಡೆಸ್ಕೊಂಡು ಹೋಗಲಿಲ್ಲ? ಯಾಕೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಕಾನೂನಿದೆ? ಹೇಗೂ ಹೋಗ್ಬೋದು. ಅವರಿಗೆ ಆರೋಗ್ಯ ಸರಿ ಇರಲ್ಲ, ಇನ್ನೊಬ್ರಿಗೆ ಏನೋ ಆಗಿರುತ್ತೆ, ಇನ್ನೊಬ್ರಿಗೆ ವಯಸ್ಸಾಗಿರುತ್ತೆ, ಇನ್ನೊಂದೇನೋ ಕಾರಣಗಳಿರುತ್ತೆ. ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು. ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ, ಅವರ ಮೆಚುರಿಟಿಯನ್ನು ತೋರಿಸುತ್ತೆ. ಪೊಲೀಸರ ಮೇಲೆ ಹೇಗೆ ಬಿಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಅವ್ರು ಹೋಗಿದ್ದಾರೆ, ಅವ್ರನ್ನ ಹೇಗೆ ಬಿಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ. ಇದಕ್ಕೆ ಅವರು ವಿಚಲಿತರಾಗಬಾರ್ದು, ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ. ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲ ಕಾರ್ಯಕರ್ತರು ಹಿಂದೆ 17 ಸೀಟ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ರು, ಅವರಿಗೂ ಕೂಡ ಅಭಿನಂದಿಸ್ತೇನೆ. ಪಕ್ಷೇತರ ಸದಸ್ಯರು ಕೂಡ ಒಂದಿಬ್ಬರು ನಮಗೆ ಬೆಂಬಲಿಸ್ತಿದ್ದಾರೆ. ಮೋದಿಯವರನ್ನು, BJPಯನ್ನು, ಸ್ಥಳೀಯ ಯಡಿಯೂರಪ್ಪನವ್ರನ್ನ ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ. ಅವರು MP ರಾಘವೇಂದ್ರ ಅವ್ರ ನಾಯಕತ್ವ ಅವರು ಕೂಡ ಬಂದಿದ್ದಾರೆ. ಹೀಗೆ ನಾವು 100ಕ್ಕೆ ಗೆಲ್ತೇವೆ, ಈಸಿ ಗೆಲ್ತೇವೆ. ಆದರೆ ಅವರು ಆ ಥರ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ, ಅವ್ರು ನಮ್ಮದೇ ಪೊಲೀಸ್, ಅವ್ರದ್ದೇ ಪೊಲೀಸರು ಅವ್ರ ಮೇಲೆ ಕೂಗಾಡಿದ್ರೆ ಅವ್ರೇನು ಮಾಡ್ತಾರೆ? ಹೇಗೆ ಬಿಟ್ಟರೆ ಕಾರಲ್ಲಿ ಹೇಗೆ ಹೋದ್ರು ಅಂತ. ಕಾರಲ್ಲಿ ಹೋಗ್ತಾನೆ, ಬಸ್ಸಲ್ಲಿ ಹೋಗ್ತಾನೆ, ರೈಲಲ್ಲಿ ಬರ್ತಾರೆ. ಇದೆಲ್ಲ ಸಹಜ. ಇಷ್ಟು ಗೊತ್ತಿಲ್ವೇ ಜ್ಞಾನ ಇಲ್ದಿರೋ ಆ ಥರ ಕೂಗಾಡೋದು. ಸರಿಯನ್ನೆಲ್ಲ ಕರ್ಕೊಂಡು ಗುಂಡಾಗಿರಿ ಮಾಡ್ತಿದ್ದಾರೆ. ಈ ಗುಂಡಾಗಿರಿ ಎಲ್ಲ ನಡೆಯೋದಿಲ್ಲ, ಭಾಳ ದಿನ ನಡೆಯೋದಿಲ್ಲ, ಇವತ್ತೂ ನಡೆಯೋದಿಲ್ಲ.
ನಮ್ಮ ಹತ್ರ ಇರಲಿಲ್ಲ, ಜನ ಇರಲಿಲ್ಲ. 10 ಜನ ಇದ್ವಿ ನಾವು. 10 ಜನರಲ್ಲಿ ನಾವು ಅವರ ಅಭ್ಯರ್ಥಿಗಳು 2 ಜನ ತಗೊಂಡು ನಾವು 2 ಹೋಟೆಲ್ ಸೋತಿದ್ದೀವಿ. ಅದರಲ್ಲಿ ಪಕ್ಷೇತರ ಒಬ್ಬ ಅಭ್ಯರ್ಥಿ ನಮ್ಮ ಜೊತೆ ಇದ್ದು ರಾತ್ರಿ ಓಡೋಗಿದ್ರು. ಅದರಿಂದ ಸಮಸ್ಯೆ ಆಯಿತು. ಆದರೂ ಪರವಾಗಿಲ್ಲ, ಒಂದು ಸ್ಪರ್ಧೆ ಮಾಡಬೇಕಾಗಿತ್ತು, ನಾವು ಮಾಡಿದ್ದೀವಿ. ಒಂದು ಹೋರಾಟ ಮಾಡಿದ್ದೀವಿ. BJPಯ 2 ಅಭ್ಯರ್ಥಿಗಳನ್ನು ತಗೊಬಂದು ಕೊಟ್ಟಿದ್ದಾರೆ, ಓಟ್ ಹಾಕಿದ್ದಾರೆ. ಅಂದರೆ ನಮ್ಮ ಪರವಾಗಿ ನಿಂತ್ಕೊಂಡು ಅದಕ್ಕೆ ಭಾಳ ಖುಷಿ ಆಯಿತು. ಏನೇ ಇರಲಿ, ಇವತ್ತು ನಗರಸಭೆ ಅವರು ಅಧ್ಯಕ್ಷ ಪದ ತಗೊಂಡಿದ್ದಾರೆ. ನಾನು MLA ಇದ್ದೇನೆ, ನಮ್ಮ ಸರ್ಕಾರ ಇದೆ, ನಮಗೇನು ಸಮಸ್ಯೆ ಇಲ್ಲ. ಯಾರು ಅಧ್ಯಕ್ಷ ಇದ್ದರೂ ಯಾವುದೇ ನಮಗೆ ಸಮಸ್ಯೆ ಇಲ್ಲ. ನಾನೊಬ್ಬ MLA ಆಗಿ ಇಲ್ಲಿದ್ದೀನಿ, ಏನಾಗಬೇಕು ನಾವು ಮಾಡ್ತೀನಿ. ನಾವು ಚಾಲೆಂಜ್ ಮಾಡಿದ್ವಿ, ನೋಡಿದ್ವಿ, ಆದಷ್ಟು ಪ್ರಯತ್ನ ಪಟ್ಟಿವಿ. ಮತ್ತು ನಮ್ಮಲ್ಲಿ ಮೆಜಾರಿಟಿ ಇರಲಿಲ್ಲ, ಅವ್ರದ್ದೇ ಜಾಸ್ತಿ ಜನ ಇತ್ತು. ಆದರೂ ಒಂದು ಪ್ರಯತ್ನವನ್ನು ಹಾಕಿದ್ದೀವಿ, ಆದರೆ ನಮಗೆ ಆಗಲಿಲ್ಲ. ಆದರೂ ಪರವಾಗಿಲ್ಲ, ನಮ್ಮೆಲ್ಲ ಸದಸ್ಯರು ಖುಷಿ ಇದೆ. ನಾವು ಇಷ್ಟರ ಹೋರಾಟ ಮಾಡಿದಂತಾಯಿತು. ಮಧುಮಾಲತಿ ಅವರು ಅಧ್ಯಕ್ಷರಾಗಿ ಗಣಪತಿ ಮಂಡಳಿಗಳ ಉಪಾಧ್ಯಕ್ಷರಾಗಿ ಹಾಕಿದ್ರು. ಸ್ವಲ್ಪ ವ್ಯತ್ಯಾಸ ಆಗಿದ್ದು ಬಿಟ್ಟರೆ ಏನೂ ಇಲ್ಲ. ಅದೆಲ್ಲ ಬರಬೇಕಾದ್ರೆ ಪೊಲೀಸರಿಗೆ ಬೆದರಿಸಿದ್ರಂತೆ. ಯಾವನ ನನ್ನ ಮುಟ್ತೀರಾ, ಹುಷಾರಿ, ಅಧಿಕಾರ ನಿಮಗೆ ಹೀಗೆ ಇರುತ್ತಂತ ಹೇಳಿದ್ರಂತೆ. ಇಂಥ ಮಾತೆಲ್ಲ ಹೇಳಬಾರ್ದು ಅಧಿಕಾರಿಗಳಿಗೆ. ಯಾಕಂದರೆ ಇವರು ಅಧಿಕಾರಿ ಏನೇನು ಮಾಡಿದರೆ ಎಲ್ಲ ನಮ್ಗೆ ಗೊತ್ತಿದೆ. ಆ ಥರ ಏನು ಇದಿಲ್ಲ. ನಾವು ಅಧಿಕಾರಿಗಳಿಗೆ ನಾವು ಹೆದರಿಸಿಲ್ಲ, ಬದಿಸಿಲ್ಲ, ಏನಿಲ್ಲ. ಆದರೆ ಈ ಥರ ಹೇಳಿದ್ರಂತೆ MP ಅವರು. ತಡೆಯಕ್ಕೆ ಹೋದವನು ಯಾರು ಪೊಲೀಸಿಗೆ ಒಬ್ಬರಿಗೆ ಇನ್ಸ್ಪೆಕ್ಟರ್ ಹುಷಾರ್ ಅಂತ ತಳ್ಳಿ ಒಳಗೆ ನುಗ್ಗಿ ಬಂದಿದ್ದಾರೆ. ಗೂಡಿ ಥರ ನುಗ್ಗಿ ಬಂದಿದ್ದಾರೆ. ಆದರೆ ಒಳಗೆ ಬರೋಂಗಿಲ್ಲ, ನಡ್ಕೊಂಡು ಬರಬೇಕಾಗಿತ್ತು. ಆ ಥರ ಮಾಡಿದ್ದಾರೆ. ಅಂದರೆ ಹೆದರಿಸಿದ್ದಾರೆ. ಈ ಹೆದರಿಕೆ ಹೆದರೋ ಮಗ ಗೋಪಾಲಕೃಷ್ಣ ಬೇಳೂರು ಅಲ್ಲ, ಗೊತ್ತು ಅವರಿಗೆ, ಗೊತ್ತಾಯ್ತಾ? ಎಲ್ಲ ಅವ್ರ ಅಪ್ಪ ಮಕ್ಕಳೆಲ್ಲ ನೋಡೇ ಅವ್ರು ಸೋಲಿಸಿದ್ದೀವಿ ನಾವು ಇಡೀ ರಾಜ್ಯದಲ್ಲಿ. ಆ ಥರ ಮಾಡಬಾರ್ದು MP ಆಗಿ. ಆದರೆ ಆಗಿದೆ. ಆದರೂ ನಾವು ಪೊಲೀಸ್ ಇಲಾಖೆ ಏನು 144 ಜಾರಿ ಮಾಡಿ ಇಲ್ಲೆಲ್ಲ ಒಂದು ಯಾವುದೋ ತೊಂದರೆ ಆಗಬಾರೋ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಂದರ್ಭದಲ್ಲಿ. ಅಧ್ಯಕ್ಷರಿಗೆ ಪಕ್ಷೇತರವಾಗಿ ಬಂದಂಥ ನಮ್ಮ ಯಾರು ಇವರು ಬಂದಿದ್ದರು 3 ಜನ, ಕುಸುಮಾ, ನಾದಿರಾ ಮತ್ತು ಉಷಾ, ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ಬಂದು ಇದ್ದವರು, ಅವ್ರ ಜೊತೆಗಿದ್ದವರು ಇವತ್ತು ನಮ್ಮ ಜೊತೆಗೆ ಬಂದು ಓಟ್ ಹಾಕಿದ್ದಾರೆ. ಅವರಿಗೂ ಅಭಿನಂದನೆ. ಬನ್ನಿ ಇಬ್ಬರು, ಬನ್ನಿ ಮೇಡಮ್. ಮೇಡಮ್ ನೋಡಿ ಇಲ್ಲಿ ನಮ್ಮ ಚುನಾವಣಾ ಸರ್ ಒಂದು ಬನ್ನಿ ಮೇಲ್ಗಡೆ ಕೂರಿಸ್ಬಿಡ್ತಾರೆ. ಹಾಗೆ ಸವಿತಾ ಹಾಗೂ ನೆಚ್ಚಿನ ನಮ್ಮ MP ಸಾಹೇಬರ ವೇದಿಕೆಗೆ ಬನ್ನಿ ಫುಲ್ ಸದಸ್ಯರು ವಿಶ್ ಮಾಡೋದು. ಮೇಡಮ್ ಎಲ್ಲರೂ ಮುಂದೆ ಬನ್ನಿ, ಎಲ್ಲರೂ ಬನ್ನಿ. ಕೆಲವೊಂದು ಗ್ರೂಪ್ ಫೋಟೋ ತೊಗೊಂಡ್ಬಂಡ ಆಮೇಲೆ ಇದು ಮಾಡ.
ಸಾಗರ ನಗರಸಭೆಗೆ ಸಂಬಂಧಪಟ್ಟಂತೆ ಸನ್ಮಾನಿತ ಹಾಲಪ್ಪನವರ ಒಂದು ಸಹಕಾರ ಮತ್ತು ನಮ್ಮ ಪಕ್ಷದ ಜಿಲ್ಲೆಯ ನಿಕಟಪೂರ್ವ ಅಧ್ಯಕ್ಷರಂತ ಮೇಘರಾಜ್ ಅವರ ಒಂದು ಸಹಕಾರದಿಂದ ಹೋದ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಪಕ್ಷೇತರ ಗೆದ್ದು ಬಂದಿದ್ದರು. ಹೋದ ಬಾರಿಯ ಅವಧಿ ಸಂಪೂರ್ಣವಾಗಿ ನಾವು ಮಾಡಿದ್ವಿ. ಮಧ್ಯ AC ಪೀರಿಯಡ್ ಆಗಿತ್ತು, ಮತ್ತು ಮೀಸಲಾತಿ ಬದಲಾವಣೆ ಆಗಿದ್ದರಿಂದ ಜನರಲ್ ವುಮೆನ್ ಮತ್ತು BCM ಬಂದಿದ್ದರಿಂದ ಮತ್ತು ಚುನಾವಣೆ ನಡೆದಾಗ ಸಹಜವಾಗಿ ವಿರೋಧ ಪಕ್ಷವಾಗಿ ಸ್ಪರ್ಧೆ ಅವ್ರು ಮಾಡಲೇಬೇಕಾಗತ್ತೆ. ಒಂದು ಒಳ್ಳೆಯ ರೀತಿಯಂಥ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಅಧಿಕಾರಿಗಳು, ವಿಶೇಷವಾಗಿ ನಮ್ಮ ರಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಸಾಗರ ಕ್ಷೇತ್ರ ಅಂದರೆ ನಮ್ಮ ಜಿಲ್ಲೆಯ ಎರಡನೇ ಒಂದು ವಿಶೇಷವಾದಂಥ ಒಂದು ಕೇಂದ್ರ ಆಯಿತು, ಒಂದು ವಿಭಾಗ ಆಯಿತು. ಹಾಗಾಗಿ ಇಲ್ಲಿಯ ನಗರಸಭೆ ಜವಾಬ್ದಾರಿ ನಮ್ಮೆಲ್ಲ ಗೌರವಿತ ಸದಸ್ಯರು ಸಂಘಟನೆ ವಿಚಾರ ಬಂದಾಗ ಎಲ್ಲರೂ ಒಟ್ಟಾಗಿ ಒಂದಾಗಿ ಇದ್ದು ಪರವಾಗಿ 17 ಸಹಜವಾಗಿ ಉಳಿದಂಥ ಪರವಾಗಿ ಮತ ಬಂದಂಥ ಪ್ರತಿಫಲ ಅಧ್ಯಕ್ಷ ಉಪಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಂದ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಬ್ಬ ಸಂಸತ್ ಸದಸ್ಯನಾಗಿ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಎಲ್ಲ ಒಂದ್ಸತಿ ಒಂದು ಕಡೆ BJPಗೆ ಪ್ರಯಾಸದಾಯಕವಾಯಿತು, ಅದನ್ನ ಬಹುಮತ ಇತ್ತು, ಪಕ್ಷೇತರರು ನಿಮ್ಮ ಕಡೆ ಇದ್ದರು. ನಿಮ್ಮ ಪಕ್ಷದ ಕೌನ್ಸಿಲರ್ಗಳೇ ಗೈರಾಗುವುದರ ಮೂಲ ಒಂದು ಕಡೆ ಹಿನ್ನಡೆ ಆಗಿದೆ BJP. ಸಹಜ, ಇವತ್ತು ಒಂದಿಬ್ಬರು ಸದಸ್ಯರು ಆ ಥರ ನಮಗೆ ಮುಜುಗರವನ್ನು ವ್ಯಕ್ತಪಡಿಸಿದರೆ, ಆದರೂ ಕೂಡ ದೇವರು ಆಶೀರ್ವಾದ ನಮ್ಮ ಪರವಾಗಿದೆ, ಜನರ ಆಶೀರ್ವಾದ ನಮ್ಮ ಪರವಾಗಿರೋದ್ರಿಂದ ನಮ್ಮ ಸಂಘಟನೆಯ ಒಂದು ಗೌರವ ನಮಗೆ ಉಳಿದಿದೆ. ಇನ್ನು ಬರುವಂಥ ದಿನದಲ್ಲಿ ಇನ್ನೂ ಎಚ್ಚರಿಕೆಯಿಂದ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಚ್ಚರಿಕೆಯಿಂದಿರುವಂಥ ಪ್ರಯತ್ನ ಏನಿದೆ ಆ ದಿಕ್ಕಲ್ಲಿ ನಮಗೆ. ವಿಶೇಷವಾಗಿ ಈ ಯಶಸ್ಸಿಗೆ ಮಾನ್ಯ ಸಂಸದರು ಇಡೀ ದೇಶದಲ್ಲಿ ಅಭಿವೃದ್ಧಿನಲ್ಲಿ ಒಬ್ಬ ಮಾದರಿ ಸಂಸದರಾಗಿ ಒಂದು ಸ್ಥಳೀಯ ಸಂಸ್ಥೆಯ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡಿಸಬೇಕು ಅಂತಂದಾಗ 3 ಗಂಟೆಗಳ ಕಾಲ ನಮಗೆ ನೈತಿಕ ಬಲ ತುಂಬಿ ಸ್ವತಃ ಸದಸ್ಯರಾಗಿ ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಪ್ರಜಾತಂತ್ರದ ಗೆಲುವು ಆಗೋ ಹಾಗೆ ಮಾನ್ಯ ಸಂಸದರು ಸಹಕರಿಸಿದ್ದಾರೆ. ಅವರಿಗೆ ಸಾಗರ BJPಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾದ ಮೈತ್ರಿ ಪಟೇಲ್, ಉಪಾಧ್ಯಕ್ಷರಾದಂಥ ಸವಿತಾ ವಾಸುರವರು ಎಲ್ಲರ ಸಹಕಾರವನ್ನು ಪಡೆದು ಸಾಗರ ನಗರಸಭೆಯನ್ನು ಮಾದರಿ ಸ್ಥಳೀಯ ಸಂಸ್ಥೆಯಾಗಿ ಹಾಕಿಸೋದ್ರಲ್ಲಿ ನಾವೆಲ್ಲರೂ ಸಹಕರಿಸ್ತೇವೆ, ಅವರೊಂದಿಗೆ ನಾವಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಾಗರ ನಗರಸಭೆಯ ಸದಸ್ಯರಾಗಿ ಸಾಗರ BJP ಮಹಿಳಾ ಮೋರ್ಚಾದ ಪ್ರೇಮಾ ಕಿರಣ್ ಸಿಂಗ್ರವರು ಇನ್ನು ಮುಂದೆ ನಮ್ಮೆಲ್ಲರನ್ನ ಆಡಳಿತ ಪಕ್ಷದ ನಾಯಕರಾಗಿ ಮುನ್ನಡೆಸ್ತಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರ ನೇತೃತ್ವದಲ್ಲಿ ಒಂದು ಪರಿಣಾಮಕಾರಿಯಾದಂಥ ಆಡಳಿತ ಪಕ್ಷವಾಗಿ ನಾವು ಕಾರ್ಯವನ್ನು ನಿರ್ವಹಿಸ್ತೇವೆ. ವಿಶೇಷವಾಗಿ ಸ್ಥಾಯಿ ಸಮಿತಿ ಮತ್ತೊಂದು ಇನ್ನು 2-3 ದಿನದಲ್ಲಿ ರಚನೆ ಆಗುತ್ತೆ. ನಮ್ಮ ಪಕ್ಷದ ಮುಖಂಡರಿಗೆ ಅದು ಆ ಗೌರವ ಸಲ್ಲತ್ತೆ. ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸರ್, ಅದಕ್ಕೆ ಸಾಮರ್ಥ್ಯ ಆಗಲಿಲ್ವಾ ಅಥವಾ ನಿಮ್ಮ ಕೈಯಿಂದ ಆಗಲಿಲ್ವಾ ಅಂತ 3 ಜನ ಪಕ್ಷೇತರನ್ನು ಇಟ್ಕೊಂಡು ಸರ್ಕಾರ, ರಾಜ್ಯದ ಪ್ರಭಾವಿ ನಿಗಮ ಮಂಡಳಿಯ ಅಧ್ಯಕ್ಷರು, ಶಾಸಕರು ಇಷ್ಟು ಸಹಕಾರನ ಒಬ್ಬ ಶಾಸಕರು ಕೊಟ್ಟರೆ ನಾನು ರಾಜ್ಯ ಸರ್ಕಾರನೇ ಬದಲಾವಣೆ ಮಾಡ್ತೀನಿ. ಅದರಲ್ಲಿ ವಿಫಲ ಆಗಿದ್ದಾರೆ ಅಂತಂದರೆ BJPಯ ಗೆಲುವು, ಪ್ರಜಾತಂತ್ರದ ಗೆಲುವು, ನಮ್ಮೆಲ್ಲ ನಾಯಕರ ಗೆಲುವು ಅನ್ನೋದಕ್ಕೆ ಇಷ್ಟಪಡ್ತೇನೆ. ಆ ಗೆಲುವೇ ಎಲ್ಲರಿಗೂ ಉತ್ತರ ಇದೆ. ನೀವು ನಗರಸಭೆಯ ಆಡಳಿತವನ್ನು ವಹಿಸ್ಕೊಂಡಿದ್ದೀರಿ. ನೀವು ಮೊದಲು ಸಾಗರದ ನಾಗರಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಾನು ಮೊದಲನೇದಾಗಿ ನನಗೆ ಇದು ನನ್ನ ಗೆಲುವಲ್ಲ, ಪಕ್ಷದ ಗೆಲುವು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದಕ್ಕಾಗಿ ನಮಗೆ ಸಹಕಾರವನ್ನು ನೀಡಿದಂತಹ ಸಂಸದರು, ಹಾಗೆ ಜಿಲ್ಲಾಧ್ಯಕ್ಷರು, ಶಾಸಕರು ಹಾಗೂ ನನ್ನೆಲ್ಲ ನಗರಸಭಾ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಆಡಳಿತಾಧಿಕಾರಿಯಾಗಿ ನನ್ನ ಜೊತೆಗೆ ಪ್ರೇಮಾ ಕಿರಣ್ ಸಿಂಗ್ ಅವರು, ಉಪಾಧ್ಯಕ್ಷರಾಗಿ ಸವಿತಾ ವಾಸು ಅವರು ಹಾಗೂ ಎಲ್ಲ ಸತೀಶ್ರವರು, ಗಣೇಶನ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂತಹ ಗಣೇಶ್ ಪ್ರಸಾದ್ರವರು, ಮಾಜಿ ನಗರಸಭಾ ಸದಸ್ಯರಾದಂತಹ ಮುದುರಾಜ್ ಆನಂದ್ರವರು ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳು ಅಂದರೆ ಎಲ್ಲ ಮಹಿಳಾ
ಕೌನ್ಸಿಲರ್ಗಳು ಕೂಡ ಹಾಗೆ ಶ್ರೀನಣ್ಣ ಅವರು ಪ್ರತಿಯೊಬ್ಬರು ಕೂಡ ಎಲ್ಲ ಹೆಸರನ್ನು ನಾನು ತಗೊಳ್ತಾ ಇದ್ದೀನಿ. ಎಲ್ಲ ನಗರಸಭಾ ಸದಸ್ಯರು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಗೆಲುವು ಇದು, ನನ್ನ ಗೆಲುವಲ್ಲ, ಪಕ್ಷದ ಗೆಲುವು. ಪಕ್ಷ ಏನು ಹೇಳುತ್ತೆ ಹಾಗೆ ನಾವು ಮುಂದಿನ ದಿನಗಳಲ್ಲೂ ನಡ್ಕೊಳ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಅನ್ನೋ ಒಂದು ದೊಡ್ಡ ಪಕ್ಷದಿಂದ ಬಂದಿರತಕ್ಕಂಥವ್ರು. ಇದರಲ್ಲಿ ಪಕ್ಷ ಮತ್ತು ಸಂಘಟನೆಯ ಜೊತೆಗೆ ಆಡಳಿತವನ್ನು ಕೂಡ ನಾವು ಕೊಂಡೊಯ್ತೇವೆ. ಸಾಗರದ ಜನತೆಗೆ ಏನು ಹೇಳ್ತೀನಿ ಅಂತಂದರೆ, ಅಧಿಕಾರಾವಧಿ ಕಡಿಮೆ ಇದೆ ಹಾಗೂ ಶಾಸಕರ ಸಹಕಾರ ಮತ್ತು ನಮ್ಮೆಲ್ಲರ ನಗರಸಭಾ ಸದಸ್ಯರ ಸಹಕಾರದಿಂದ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತೇವೆ. ಇದಕ್ಕಾಗಿ ಹೆಚ್ಚಿನ ಸಹಕಾರವನ್ನು ಕೊಟ್ಟಂಥ ಸಂಸದರು, ರಾಜ್ಯಾಧ್ಯಕ್ಷರು ಹಾಗೂ ಯಡಿಯೂರಪ್ಪಾಜಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಶಾಸಕರ ಕೊರತೆ ಬರ್ಬೋದು, ಪಕ್ಷ ಅವ್ರದ್ದು ಬೇರೆ ಇದೆ. ಇವ್ರನ್ನ ಮಾತಾಡಿಸ್ಕೊಂಡು 1 ಗಂಟೆ ಕೂತು ಒಟ್ಟಿಗೆ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಏನಾಗಬೇಕು ಬೇಡಿಕೆ ಇಟ್ಟು ಅಲ್ಲೇ ನಾನು ಮುಂದೆ ಸಿಗ್ನೇಚರ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆಫ್ಟರ್ ದಿಸ್ ಬಜೆಟ್ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ. ಆ ವಿಚಾರದಲ್ಲಿ ನಿಮ್ಮ ಬಗ್ಗೆ ಯಾರು ಮಾತಾಡ್ತಾರಲ್ಲ. ಸ್ಥಳೀಯ ಇಲ್ಲೂ ಅಷ್ಟೇ ನಮ್ಮ ಸಂಸದರಿದ್ದಾರೆ, ಹಾಗಾಗಿ ನಮ್ಮ ನಗರ ಮಂಡಲ ಅಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಹಾಗಾಗಿ ನಾವು ಮಾಜಿ ಜಿಲ್ಲಾಧ್ಯಕ್ಷರಿದ್ದಾರೆ, ಹಾಗಾಗಿ ಆಡಳಿತ ಪಕ್ಷದ ಎಲ್ಲರ ಸಹಕಾರವನ್ನು ತಗೊಂಡು ನಾವು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತೀವಿ. ಇದಕ್ಕೆ ನಿಮ್ಮದು ಕೂಡ ಮಾಧ್ಯಮ ಮಿತ್ರರ ಸಹಕಾರ ಕೂಡ ಇರಬೇಕು. ನೀವು ಅಧ್ಯಕ್ಷರಾಗ್ತದೆ ದಯಮಾಡಿ ಸುಮ್ಮನೆ ಯಾಕೆ ಬದಲಾಯ್ತದ? ಆತ್ಮೀಯರಿಗೆ ನಮಸ್ಕಾರ. ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಆಯ್ಕೆ ಮಾಡಿದ್ದಾರೆ. ನೀವು ಹೇಳಿದ ಕ್ವಶನ್ ಏನು, ಪಕ್ಷದ ಒಂದು ಬದ್ಧತೆಗೆ ನಾವು ಬದ್ಧರಾಗಿದ್ವಿ ಅಂತ ಹೇಳ್ತೇನೆ. ಹಾಗೆ ಎಲ್ಲ ಸದಸ್ಯರನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಸಾಗರ ನಗರವನ್ನು ಉತ್ತಮ ನಗರವಾಗಿ, ಸ್ವಚ್ಛ ನಗರ, ಸುಂದರ ಸಾಗರವನ್ನು ಮಾಡಿಸಲಿ ಎಲ್ಲರೂ ಸಹಕಾರ ಬೇಕು. ಹಾಗೆ ಪತ್ರಕರ್ತರ ಸಹಕಾರವನ್ನು ಕೇಳ್ತಾ ಇದ್ದೀನಿ. ಹಾಗೆ ಈ ಸಹಕಾರ ಕೊಟ್ಟದಿಂದ ಮಾನ್ಯ ಸಂಸದರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ಯಾಕಂತಂದರೆ 3 ಗಂಟೆಗಳ ಸಮಯ ನಮಗೆ ಮೀಸಲಾಗಿಟ್ಟಿದೆ ಒಂದು ಸ್ಥಳೀಯ ಸಂಸ್ಥೆಯ ಚುನಾವಣೆಗೆ. ಹಾಗೆ ನಮ್ಮ ಮೇಡಮ್ ಅವರು, ಗಣೇಶ್ ಪ್ರಸಾದ್ ಅವರು, ಶ್ರೀನಿವಾಸ್ ಅವರು, ಎಲ್ಲ ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಉತ್ತಮ ಸಾಗರ, ಸುಂದರ ಸಾಗರ ನಡೆಸೋರಿಗೆ ಎಲ್ಲರೂ ಸಹಕಾರ ಕೇಳ್ತಾ ಇದ್ದೀವಿ. ಆಡಳಿತ ಪಕ್ಷ ಮೇಡಮ್ ಕೇಳಿಸ್ತಾ ಇಲ್ಲ. ಪಕ್ಷದ ಬಗ್ಗೆ ನನ್ನ ಗೌರವ ಹೆಮ್ಮೆನೂ ಇದೆ. ಬ್ಯಾಕ್ ಕಮ್ಯುನಿಟಿಗೆ ಬಂದಂಥ ಮಹಿಳೆಯನ್ನು ಗುರುತಿಸಿ ಅವರು ನನ್ನನ್ನು ಪಕ್ಷದ ನಾಯಕಿಯನ್ನು ಮಾಡಿದ್ದಾರೆ. ಇದಕ್ಕೆ ಪಕ್ಷದ ಜೊತೆ ಯಾವಾಗಲೂ ಇರ್ತೀವಿ, ನಿರಂತರವಾಗಿ ಪಕ್ಷದ ಜೊತೆ ಏನು ಕೆಲಸ ಮಾಡಬೇಕು ಸೇರಿಕೊಂಡು ಏನು ಹಿರಿಯರ ಮಾರ್ಗದರ್ಶನ ಕೊಡ್ತಾರೆ ಅದನ್ನು ತಗೊಂಡು ಪಕ್ಷದ ಸೂಚನೆ ಒಂದಕ್ಕೆ ನಮ್ಮ ಪಕ್ಷದಲ್ಲಿ ಸೂಚನೆ ಪಾಲನೆ ಅನ್ನೋದೇ ಒಂದು ಸಿದ್ಧಾಂತ. ಆ ಸೂಚನೆ ಪಾಲನೆ ಮಾಡಿಕೊಂಡು ಒಳ್ಳೆ ಕಾರ್ಯಗಳನ್ನು ಸಾಗರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತೀವಿ. ಜೊತೆ ದೊಡ್ಡ ಶಕ್ತಿಯಾಗಿ ಸಂಸದರಿರೋದ್ರಿಂದ ನಮಗೆ ಯಾವುದೇ ಭಯವಿಲ್ಲ. ಹಾಗಾಗಿ ಏನು MLA ಇದ್ದಾರೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು, ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಕುಟುಂಬದ ಥರ ಕೆಲಸ ಮಾಡಿಕೊಂಡು 8 ತಿಂಗಳಲ್ಲಿ ಹೋಗೋವಂಥದ್ದು ಏನೂ ಇಲ್ಲ, ಎಲ್ಲ ಒಂದು ಕುಟುಂಬವಾಗಿ ಕೆಲಸ ಮಾಡೋಣ ಅಂತ ಅವರಲ್ಲೂ ವಿನಂತಿ ಮಾಡ್ಕೊಂತ ನಮ್ಮ ಪಕ್ಷದವರಲ್ಲಿ ವಿನಂತಿ ಮಾಡ್ತಾರೆ. ಫೋಟೋ ತೆಗೆದ್ರಿ ಬರ್ರಿ. ಸ್ವಲ್ಪ ಇಂತ ಬನ್ನಿ ಅಣ್ಣ. ಆಯ್ತಲ್ರಪ್ಪ. ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ BJPಯ ಅಭ್ಯರ್ಥಿಗಳಾದಂಥ ಮೈತ್ರಿ ಪಾಟೀಲ್ ಅವರು, ಅದೇ ರೀತಿ ಸವಿತಾ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಆಡಳಿತ ಪಕ್ಷದ ನಾಯಕರಾಗಿ ಪ್ರೇಮ ಕಿರಣ್ ಸಿಂಗ್ ಅಂದರೆ 3 ಜನ ಮಹಿಳೆಯರು ಇವತ್ತು ಗೌರವಂತ ಪ್ರಧಾನಮಂತ್ರಿಗಳ ಅಪೇಕ್ಷೆ ಏನಿದೆ, ಮಹಿಳಾ ಮೀಸಲಾತಿಯನ್ನು ಏನು ಜಾರಿ ತಂದಿದ್ದಾರೆ, ಇಲ್ಲಿ ಈ ಬಾರಿ 100% ನಮ್ಮ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ನಾನು ಸಹಜವಾಗಿ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ ಆದರೆ ಪ್ರದೇಶದಲ್ಲಿ ನಾನು ಮಾಡ್ಕೊಳ್ಳ ವಿಡಿಯೋ ಮಾಡಿ ಸುಧಾ ಮಾತಾಡಿ. ಈಗ ನಾನೊಬ್ಬ ಪೌರಾಯುಕ್ತನಾಗಿ ಮೊದಲನೇದಾಗಿ ನಮ್ಮ ನಗರಸಭೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಮೈತ್ರಿ ಮೇಡಮ್ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ನಮ್ಮ ಸವಿತಾ ವಾಸು ಮೇಡಮ್ ಅವರಿಗೆ ಹಾಗೂ ಒಂದು ಇಲ್ಲಿ ಆಡಳಿತ ಪಕ್ಷದ ಒಂದು ಸಾರಥ್ಯವನ್ನು ನಾಯಕತ್ವವನ್ನು ವಹಿಸ್ಕೊಂಡಂಥ ಪ್ರೇಮ ಕಿರಣ್ ಸಿಂಗ್ ಮೇಡಮ್ ಅವರಿಗೆ ನಾನು ಅಭಿನಂದನೆ. ನಾನು ಅಥವಾ ನಮ್ಮ ಸ್ಟಾಫ್ ಯಾವತ್ತೂ ಸಹ ನಾವು
ಯಾವುದೇ ಪಕ್ಷದ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಆಡಳಿತ ಇರಲಿ ನಾವುಗಳು ಮಾತ್ರ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದಂಗೆ ಕೇಳೋದು. ಕಮಿಷನರಿಂದ ಹಿಡಿದು ಕೆಳಗಡೆ ನಾವೆಲ್ಲ ಸಿಬ್ಬಂದಿಗಳು ನಾವು ಅಧ್ಯಕ್ಷರು ಪ್ರತಿಯೊಂದಕ್ಕೂ ಅಧ್ಯಕ್ಷರು ಹೇಳಬೇಕು ಅಂತ ಒಂದೊಂದು ಟೈಮ್ ಅದೇ ಮಾತಾಡಿದ್ರೆ ನಮ್ಮ ಹೆಸರು ಹೇಳ್ತೀವಿ ಅನ್ನೋ ಕಾರಣಗಳಾಗಿದೆ. ಹಾಗಾಗಬಾರ್ದು. ಒಂದು ನಗರಸಭೆಯ ಆಡಳಿತ ಯಾರ್ದಾರು ಒಬ್ಬರು ಕಂಟ್ರೋಲಾಗಿರ್ಬೇಕು. ಕಮಿಷನರ್ ಹೇಳ್ದಂಗೆ, ಉಪಾಧ್ಯಕ್ಷರು ಹೇಳ್ದಂಗೆ, ಸ್ಥಾಯಿ ಸಮಿತಿ ಹೇಳ್ದಂಗೆ ಅಥವಾ ಕೌನ್ಸಿಲ್ ಹೇಳ್ದಂಗೆ ಆಗಬಾರ್ದು. ಒಬ್ಬ ಅಧ್ಯಕ್ಷರು ಅಂತ ಅವ್ರ ಮೂಲಕನೇ ಎಲ್ಲ ಕಾರ್ಯಗಳು ಡಿಸ್ಚಾರ್ಜ್ ಆದಾಗ ಏನಾಗುತ್ತೆ ಅಂದರೆ ಈ ಗೊಂದಲಗಳಾಗಲ್ಲ. ನಮ್ಮ ಸಿಬ್ಬಂದಿ ಸೈಡಿಂದಂತೂ ಎಲ್ಲ ಸಹಕಾರಗಳು ಅಂದರೆ ನಮ್ಮ ಕರ್ತವ್ಯ, ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಬಾರ್ದು. ಯಾಕಂದರೆ ನಮ್ಮ ಡ್ಯೂಟಿ ಯಥಾ ರಾಜ ತಥಾ ಪ್ರಜೆ. ಅಂದರೆ ರಾಜನ ಮಧ್ಯೆ ನಾನು ಮಂತ್ರಿ, ಸೈನಿಕ ಬನ್ನಿ ಇರ್ತಾರೆ. ಆದರೆ ನಾವಂತೂ ನಮ್ಮ ಆಡಳಿತದ ಪರವಾಗಿ, ಅಂದರೆ ಇವತ್ತು ಒಂದು ಪಕ್ಷದ ಆಯ್ಕೆ ಮೂಲಕ ಅವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ಬೋದು. ಆದರೆ ನಮಗೆ ಅವರು 31 ಜನ ಸದಸ್ಯರು ಏನಿದ್ದಾರೆ ಅವರ ಪೈಕಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಷ್ಟೇ. ಇನ್ನು 29 ಜನ ಏನಿದ್ದಾರೆ ಅವರ ಇವರು ಅವ್ರ 29 ಜನ ಕೌನ್ಸಿಲರಿಗೆ ನೀವು ಮುಖಂಡರಾಗಿರ್ತೀರಿ ಮೇಡಮ್, ಅಧ್ಯಕ್ಷರಾಗಿದೆ. ಅದೇ ರೀತಿ MP ಸಾಹೇಬರು ಮತ್ತು ಶಾಸಕರು. ಯಾಕಂದರೆ ನಾವು ಬರೀ ಇನ್ನು 7 ತಿಂಗಳ ಇದೆ, ಗೊಂದಲ ಶುರು ಮಾಡ್ಕೊಂಡ್ರೆ ಗೊಂದಲದಲ್ಲೇ ಒಂದೊಂದು ತಿಂಗಳು ಕಳೀತಾ ಹೋಗುತ್ತೆ. ಆ ಥರ ದಯವಿಟ್ಟು ಮೊದಲನೇದಾಗಿ ನಿಮ್ಮ ಸಹಕಾರ ಕೇಳ್ತೀವಿ. ಏನು ಸಹಕಾರ? ಒಬ್ಬ ಶಾಸಕರು ಅಂತ ಹೇಳಿದ ಮೇಲೆ ಅವರಿಗೆ ಯಾರು ಕೆಲವು ಈ ಮನೆಯ ಸದಸ್ಯ ಅನ್ನಬೋದು ಮತ್ತು ಒಂದು ಸರ್ಕಾರವಾಗಿ ಅವರು ಪ್ರತಿನಿಧಿಸ್ತಾರೆ. ಸ್ವಾಭಾವಿಕವಾಗಿ ಕೆಲವು ಈಗ ಇತ್ತೀಚಿನ ಘಟನೆಗಳು ನೀವು ನೋಡಿದ್ದೀರ. ಅಡ್ಮಿನಿಸ್ಟ್ರೇಟಿವ್ ಪೀರಿಯಡಲ್ಲಿ ಶಾಸಕರಿಗೆ ಕೆಲವು ಟೈಮು ಮಿಸ್ಗೈಡ್ ಮಾಡೋದು ಅಥವಾ ಸರ್ ನಿಮ್ಮ ಹೆಸರೇ ಕೇಳಬೇಕು ಅಂದರೆ ನನಗೆ ಗೊತ್ತಿದೆ. ನನ್ನ 31 ಜನ ಸದಸ್ಯರಾದ ಮೇಲೆ ನಮ್ಮ ಸಾಹೇಬರು, MLA ಸಾಹೇಬರು, ಅದಾದಮೇಲೆ ಅಧ್ಯಕ್ಷೀಯ ಅಧಿಕಾರಿ, ಆಡಳಿತಾಧಿಕಾರಿ, ಈ 31 ಜನ ನಿರ್ಣಯ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ. ಅದನ್ನು ಕೆಲವು ಮಿಸ್ಗೈಡೆಲ್ಲ ಆಗಿತ್ತು ಇಲ್ಲಿವರೆಗೂ. ಅವರು MLA ಸಾಹೇಬರು ಈಗ ಒಂದು ಸ್ಟ್ರೀಮ್ ಅವರು ನಿಜವಾಗ್ಲೂ ನಗರಸಭೆ ಅಂದರೆ ಏನು ಅನ್ನೋದು ನಮ್ಮ ಸಾಹೇಬರು ಈಗ ಹೇಳ್ತಾರೆ. ಅವರು ನಿಮ್ಮನ್ನಂತೂ 100% ವಿಶ್ವಾಸಕ್ಕೆ ತಗೊಳ್ತಾರೆ. ನಮ್ಮ ಶಾಸಕರು ವಿಶ್ವಾಸಕ್ಕೆ ಹೆಸರುವಾಸಿ. ಮತ್ತು ಯಾವುದೇ ತಾವು ಮಹಿಳೆಯರಿದ್ದೀರಿ, ಯಾವುದೇ ಸಂದರ್ಭದಲ್ಲಿಯೂ ಸಹ ನಮ್ಮ ಮೇಡಮ್ ಒಂದು ಮಾತು ಹೇಳಿದ್ರು. ಅವ್ರು ಒಳಗೆ ಒಂದು ಕಾರ್ಯಕ್ರಮ ಇರಬೇಕಂತ, ಸರೋಜ ಮೇಡಮ್ 2ನೇ ವಾರ್ಡವರು. ಹಾಗೆ ಅಂದರೆ ಅವ್ರ ಮನಸ್ಸು ತುಂಬ ಬಂದ್ಬಿಡ್ತು. ಅಂದರೆ ನಾನು ಯಾರು ಏನು ಅಂತ ನೋಡಲಿಲ್ಲ, ನೀವು ಇಷ್ಟು ಕಾಳಜಿ ವಹಿಸ್ತೀನಿ, ಧನ್ಯವಾದ ಅಂತ ಸರೋಜ ಮೇಡಮ್ ಹೇಳಿದರು. ಅವರು ಅದೇ ಥರ ನಮಗೆ ಬೇಕಾಗಿದ್ದು ಅದೇ. ಚುನಾವಣೆ ಬರುತ್ತೆ, ಚುನಾವಣೆ ಬಂದಾಗ ನೀವು ನಿಮ್ಮ ಪಕ್ಷದ ನಾಯಕತ್ವ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಆದರೆ ಈ ಅಧ್ಯಕ್ಷರಾಗಿ ಹಿರಿಯರಿದ್ದಾರೆ. ಇವರು ನಮ್ಮ ನಗರಸಭೆಯಲ್ಲಿ ಮೇಘರ್ಸ್ ಆಗಿದ್ದಾರೆ, ಗಣೇಶ್ ಪ್ರಸಾದ್ ಇದ್ದಾರೆ, ಈ ಕಡೆ ಮಧುಗಣಗಳು ಗೊತ್ತಿಲ್ಲ 3ನೇ ಸೆಗ್ಮೆಂಟ್ ಆಗಿದ್ದಾರೆ. ಅವರು ಸಲಹೆ ತಗೊಂಡು ಒಳ್ಳೆಯ ರೀತಿಯಿಂದ ಆಡಳಿತ ಕೊಡೋದು. ನಗರಸಭೆಯಲ್ಲಿ ನಮ್ಮಲ್ಲಿ ಬಿರುಕು ಮೂಡ್ತೀವಿ ಅಂದರೆ 3ನವರಿಗೆ ಅವಕಾಶ ಆಗುತ್ತೆ. ಅದಕ್ಕೆ ಒಂದು ನಾಣ್ಣುಡಿ ಇದೆ, ನಮ್ಮಿಬ್ಬರ ಮಧ್ಯೆ ಬಿರುಕೆ ಮೂಡಿದ್ರೆ 3 ಹೆಂಗೆ ಅದು ಬಿರುಕಲ್ಲಿ ಸೇರ್ಕೊಂತಾರೆ ಅನ್ನೋದು ಒಂದು ನಾಣ್ಣುಡಿ ಇದೆ. ನಾವುಗಳು ಈ ರೀತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಷನರ್ ನಾವು ನಮ್ಮಲ್ಲಿ ಬಿರುಕು ಬರ್ದಂಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಯಾವುದೇ ಒತ್ತಡಗಳು ಬರ್ತದೆ, ಎಲ್ಲ ಪಾರ್ಟಿ ಪಕ್ಷದಿಂದ ವಿಕಾಸ ಬರ್ಬೋದು. ನೀವು ದಯವಿಟ್ಟು ನನಗೆ ಸಹಕಾರ ಕೊಡಿ, ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ, ನಮ್ಮ ಸಿಬ್ಬಂದಿಗಳು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ನಮಸ್ಕಾರ. ನಿಮಗೆ ಸಹೋದರರಿಗೆ ಶುಭ.